ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, 3 ಸುವರ್ಣ ಪದಕ ಪಡೆದು ಹೊಸ ಇತಿಹಾಸ ಸೃಷ್ಟಿ ಮಾಡಿದ ಗುರುಸಿದ್ಧ ಮಣಿಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಈ 3 ಪದಕಗಳನ್ನು ಉತ್ತರ ಪ್ರದೇಶದ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್ ಅವರು ವಿತರಣೆ ಮಾಡಿದರು. ಈ ಒಂದು 3 ಸುವರ್ಣ ಪದಕ ಪಡೆದ ಮಣಿಕಂಠ ಶಿವಾಚಾರ್ಯ ಸ್ವಾಮಿಗಳು ಮಹಾರಾಷ್ಟ್ರದ ಬಾರ್ಶಿ ಮಠಾಧಿಪತಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರ ಒಂದು ಸಾಧನೆಗೆ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಆ ಸಾಧನೆ ಏನು ಅಂತೀರಾ ಬಂಧುಗಳೇ? ಕೇಳಿ. ವಾರಣಾಸಿಯಲ್ಲಿರುವ ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾನಿಲಯ ನಡೆಸುವ ವೇದಾಂತ ಶಿವಾಚಾರ್ಯ ಪರೀಕ್ಷೆಯಲ್ಲಿ ಗುರುಸಿದ್ಧ ಮಣಿಕಂಠ ಸ್ವಾಮಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅತ್ಯುತ್ತಮ ಅಂಕಗಳನ್ನು ಪಡೆದು 3 ಸ್ವರ್ಣ ಪದಕಗಳನ್ನು ಪಡೆದಿರುವುದು ಒಂದು ಹೆಮ್ಮೆಯ ವಿಷಯವೆಂದೇ ಹೇಳಬಹುದು. ಈ ಹಿಂದೆ 1973ರಲ್ಲಿ ಕಾಶಿಪೀಠದ ಜಗದ್ಗುರುಗಳಾದ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು 3 ಸ್ವರ್ಣ ಪದಕ ಗಳಿಸಿದ್ದರು. ಆನಂತರ 1996ರಲ್ಲಿ ಶ್ರೀಶೈಲ ಪೀಠದ ಜಗದ್ಗುರುಗಳಾದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು 2 ಸುವರ್ಣ ಪದಕ ಪಡೆದಿದ್ದರು. ಆನಂತರ 3 ದಶಕಗಳ ನಂತರ ಈ ಬಾರಿ ಬಾರ್ಶಿ ಮಠಾಧೀಶರಾದಂತಹ ಗುರುಸಿದ್ಧ ಮಣಿಕಂಠ ಶಿವಾಚಾರ್ಯರು 3 ಪದಕಗಳನ್ನು ಪಡೆಯುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಸಂಪೂರ್ಣಾನಂದ ಸುವರ್ಣ ಪದಕ, ಸ್ವಾಮಿ ಮಾಧವಾಚಾರ್ಯ ಸುವರ್ಣ ಪದಕ, ಅಣ್ಣಾ ಪ್ರಸಾದ್ ಮುಖರ್ಜಿ ಸುವರ್ಣ ಪದಕ ಪಡೆದಿದ್ದಾರೆ. ಈ 3 ಸುವರ್ಣ ಪದಕಗಳನ್ನು ಉತ್ತರ ಪ್ರದೇಶದ ರಾಜ್ಯಪಾಲರಾದ ಮಹಾಮಹಿಮೆ ಶ್ರೀಮತಿ ಆನಂದಿಬೆನ್ ಪಟೇಲ್ ವಿತರಣೆ ಮಾಡಿದ್ದು ವಿಶೇಷವಾಗಿತ್ತು. ಇವರು ಮಾಡಿರುವ ವಿಶಿಷ್ಟ ಸಾಧನೆಯನ್ನು ಗಮನಿಸಿ ಬೆಂಗಳೂರು ನಗರದಲ್ಲಿರುವ ವಿಶ್ವಾರಾಧ್ಯ ಎಜುಕೇಷನ್ ಟ್ರಸ್ಟ್ ಆಶ್ರಯದಲ್ಲಿ ಜನವರಿ 3, 4 ಮತ್ತು 5ರಂದು ಬೆಂಗಳೂರು ನಗರದ ಬಸವೇಶ್ವರ ಸುಜ್ಞಾನ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಧನುರ್ಮಾಸದ ಪೂಜಾ ಕಾರ್ಯಕ್ರಮದಲ್ಲಿ ಗುರುಸಿದ್ಧ ಮಣಿಕಂಠ ಶಿವಾಚಾರ್ಯ ಸ್ವಾಮಿಗಳಿಗೆ ಪಂಚಾಚಾರ್ಯ ಪ್ರಶಸ್ತಿ ಗೌರವಿಸಿ ವಿತರಣೆ ಮಾಡಲಾಗುವುದು. ಈ ಒಂದು ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಬಂಧುಗಳು ಹಾಜರಿದ್ದು ಗುರುಗಳ ದರ್ಶನ ಪಡೆಯಲು ವೀರಶೈವ ನ್ಯೂಸ್ ಆಗ್ರಹಪಡಿಸುತ್ತದೆ.